5ನೇ ಕರ್ನಾಟಕ ಎನ್ಸಿಸಿ ಬೆಟಾಲಿಯನ್ ಎನ್ಸಿಸಿ ದಿನದ ಅಂಗವಾಗಿ ಶುಕ್ರವಾರ ಎಸ್ಜೆಸಿಐಟಿ ಕಾಲೇಜಿನಲ್ಲಿ ರಕ್ತದಾನ ಶಿಬಿರವನ್ನು ಆಯೋಜಿಸಿ ರಕ್ತದಾನ ಮಾಡುವ ಮೂಲಕ ಆಚರಿಸಲಾಗಿತ್ತು. ಇಂದು ನವೆಂಬರ್ 24 ಎನ್ಸಿಸಿ ದಿನಾಚರಣೆ ಅಂಗವಾಗಿ 5ನೇ ಕರ್ನಾಟಕ ಎನ್ಸಿಸಿ ಬೆಟಾಲಿಯನ್ ಎನ್ಸಿಸಿ ಕೆಡೆಟ್ಸ್ಗೆ ಬೆಂಗಳೂರಿನ ಜಾಲಹಳ್ಳಿಯಿಂದ ಚಿಕ್ಕಬಳ್ಳಾಪುರದ ಬಳಿ ಇರುವ ಈಶಾ ಫೌಂಡೇಶನ್ವರೆಗೂ 69 ಸೈಕ್ಲೋಥಾನ್ ಹಮ್ಮಿಕೊಳ್ಳಲಾಗಿತ್ತು. ಅದರಂತೆ ಭಾಗವಹಿಸಿದ್ದ ಕೆಡೆಟ್ಗಳು ಸೈಕಲ್ ಮೂಲಕ ಚಿಕ್ಕಬಳ್ಳಾಪುರ ಹೊರವಲಯದ ಹಳೆ ಜಿಲ್ಲಾಧಿಕಾರಿಗಳ ಕಚೇರಿ ಒಂದುಗೂಡಿ ಅಲ್ಲಿಂದ ರಾಷ್ಟ್ರೀಯ ಹೆದ್ದಾರಿ ಮೂಲಕ ಈಶಾ ಫೌಂಡೇಶನ್ ತಲುಪಿದ್ದಾರೆ. ಇದರಲ್ಲಿ 5 ಮತ್ತು 8 ಕರ್ನಾಟಕ ಎನ್ಸಿಸಿ ಬೆಟಾಲಿಯನ್ಗಳಿಂದ 69 ಕಿಲೋಮೀಟರ್ ಸೈಕ್ಲೋಥಾನ್ ಮಾಡುವ ಮೂಲಕ ಎನ್ಸಿಸಿ ದಿನದ ಆಚರಣೆ ಮಾಡಿದ್ದಾರೆ. ನಾವು 5 ಕರ್ನಾಟಕ ಬೆಟಾಲಿಯನ್ನಿಂದ ನಾವು ಇದು ಮಾಡ್ತಾ ಇರೋದು. ಇವತ್ತು NCC ಡೇ ಇರೋದ್ರಿಂದ ನಾವು ಜಾಲಹಳ್ಳಿಯಿಂದ ಮತ್ತು ಈಶಾ ಫೌಂಡೇಶನ್ ತನಕ ನಾವು ಮಕ್ಕಳಿಗೆ NCC ಮಕ್ಕಳ ಕೆಡೆಟ್ಸ್ಗಳಿಗೆ ನಾವು ಸೈಕ್ಲಿಂಗ್ ಮಾಡಿಸ್ತಿದ್ದೀವಿ. ಇದರಿಂದ ಏನಪ್ಪ ಅಂದರೆ ಮಕ್ಕಳಿಗೆ ಒಂದು ಮೋಟಿವೇಶನ್ ಅಪ್ ಇರುತ್ತೆ. ಮತ್ತು ಅವ್ರಿಗೊಂದು ಏನಪ್ಪ ಅಂದರೆ ಒಂದು ಏಕತೆ, ಅವರಲ್ಲಿ ಒಂದೇನಾದ್ರು ಒಳ್ಳೆ ಮನೋಭಾವನೆ ಬರುತ್ತೆ ಅವರಲ್ಲಿ. ಮತ್ತು ಅವ್ರಿಗೆ ಯಾವುದೇ ಫೋರ್ಸ್ಗೆ ಹೋಗಬೇಕು, ಏನೇ ಹೋಗಬೇಕು ಅಂದರೆ ತುಂಬ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಮತ್ತು ಅವರಲ್ಲಿ ಏನಪ್ಪ ಅಂದರೆ ಅವರಲ್ಲೇ ತುಂಬ ಏನಪ್ಪ ಅಂದರೆ ನಮ್ಮ ದೇಶದಲ್ಲೆಲ್ಲ NCC ಮಕ್ಕಳಿಂದ ಒಂದು ಸಪೋರ್ಟ್, ಒಂದು ಗ್ರೂಪ್ ಆಗಿದೆ, ಒಂದು ನಮಗೆ ಬೆಂಬಲವಾಗಿದ್ದಾರೆ, ನಮ್ಮ ದೇಶಕ್ಕೆ ಒಂದು ಬೆಂಬಲವಾಗಿದ್ದಾರೆ. ಅವರಿಂದ ನಮಗೇನಪ್ಪ ಅಂದರೆ ಯಾವುದೇ ಕೆಲಸ ಮಾಡೋದಾಗಲಿ ಏನೇ ಆಗಲಿ ನಮ್ಮ ಎಲ್ಲ ಕಡೆಯಲ್ಲೂ ತುಂಬ ಒಳ್ಳೆಯದಾಗಿ ಸಿಗುತ್ತೆ. ಇದರಿಂದ ನಮ್ಮ ಏನಪ್ಪ ಅಂದರೆ ಅವ್ರಿಗೆ ಪ್ರತಿಯೊಂದು ಎಲ್ಲ ಇದರಲ್ಲೂ ಕೂಡ ಮೋಟಿವೇಶನ್ ಸಿಗುತ್ತೆ. ಕಲ್ಚರಲ್ ಪ್ರೋಗ್ರಾಮ್ ಇರ್ಬೋದು, ಇಲ್ಲ ರಕ್ತ ಶಿಬಿರದಲ್ಲೇ ಆಗಿರ್ಬೋದು. ನಿನ್ನೆ ಚಿಕ್ಕಬಳ್ಳಾಪುರದಲ್ಲಿ ರಕ್ತ ಶಿಬಿರ ನಾವು ಇದು ಮಾಡ್ದೋ. ಮತ್ತು ಇವಾಗ ಸೈಕ್ಲಿಂಗ್ ಏನಪ್ಪ ಅಂದರೆ ಜಾಲಹಳ್ಳಿಯಿಂದ ಮತ್ತು ಈಶಾ ಫೌಂಡೇಶನ್ ತನಕ 65 ಕಿಲೋಮೀಟರ್ ನಾವು ಮಕ್ಕಳಿಗೆ ಇದು ಮಾಡಿಸ್ತಿದ್ದೀವಿ. ಇನ್ನು 5 ಮತ್ತು 8 ಕರ್ನಾಟಕ ಎನ್ಸಿಸಿ ಬೆಟಾಲಿಯನ್ಗಳಿಂದ ಕೆಡೆಟ್ಸ್ 69 ಕಿಲೋಮೀಟರ್ ಸೈಕ್ಲೋಥಾನ್ ಮಾಡಿದ್ದಾರೆ. ಈ ಸವಾಲಿನ ಹಾಗೂ ಪ್ರೇರಕ ಕಾರ್ಯಕ್ರಮವು ಆರೋಗ್ಯ, ಶಿಸ್ತು ಮತ್ತು ಪರಿಸರ ಜಾಗೃತಿ, ಹಿರಿತನದ ಕಡೆಯವರ ಉತ್ಸಾಹ ಮತ್ತು ರಾಷ್ಟ್ರ ಸೇವಾ ಬದ್ಧತೆಯನ್ನ ತೋರಿಸುವ ಸಲುವಾಗಿ ಮಾಡಲಾಗಿದೆ ಎಂದು ಕೆಡೆಟ್ಸ್ ಹರ್ಷ ವ್ಯಕ್ತಪಡಿಸಿದ್ದಾರೆ. Everyone, we are from Bangalore B group, 8 Karnataka Battalion and 5 Karnataka Battalion. All the group people are here, and we on account of NCC Day, we are conducting a cycle rally from Air Force Station Jalali to Adiyogi, and the ride is about 65 kilometers, and we had a great journey ahead. It promotes the motto of NCC, unity and discipline. 8 ಮತ್ತು 5 ಕರ್ನಾಟಕ ಬೆಟಾಲಿಯನ್ನ ರೆಪ್ರೆಸೆಂಟ್ ಮಾಡಿ ಒಂದು ಸೈಕಲ್ ರ್ಯಾಲಿನ ಮಾಡ್ತಾಯಿದ್ದೀವಿ. ಆದಿಯೋಗಿ ಇನ್ನೊಂದು 20 ಕಿಲೋಮೀಟರಲ್ಲಿ ಇದೆ, ನಾವು ಮಾಡ್ತಾಯಿದ್ದೀವಿ. ತುಂಬ ಫನ್ ಇದೆ ಎಲ್ಲರ ಜೊತೆನೂ ರೈಡ್ ಮಾಡೋಕ್ಕೆ. ಸೊ ಇವಾಗ ರೈಡ್ ಕಂಟಿನ್ಯೂ ಮಾಡಿದ್ದೀವಿ, ಎಲ್ಲರೂ ಬಂದಿದ್ದಾರೆ. ಬ್ಯಾಂಗ್ಳೂರ್ ಬಿ ಗ್ರೂಪ್ NCCಯಿಂದ 8 ಕರ್ನಾಟಕ ಬೆಟಾಲಿಯನ್ ಮತ್ತು 5 ಕರ್ನಾಟಕ ಬೆಟಾಲಿಯನ್ ಅವರು ಇವತ್ತು NCC ಡೇ ನವೆಂಬರಲ್ಲಿ 4ನೇ ಸಂಡೇ ಬಂದಾಗ NCC ಡೇ ಅಂತ ಹೇಳ್ತಾರೆ. ಆಲ್ಮೋಸ್ಟ್ 77 ವರ್ಷ ಆಗ್ತಾ ಬಂತು. NCC ಡೇ 1950ಇಂದ ಸ್ಟಾರ್ಟ್ ಆಗಿರೋದು. ಆ ವಿಷಯಕ್ಕಾಗಿ ರೈಡ್ ವಿತ್ ರೆಸಿಲಿಯನ್ಸ್ ಅಂತ ಜಾಲಹಳ್ಳಿಯಿಂದ ಆದಿಯೋಗಿ ಚಿಕ್ಕಬಳ್ಳಾಪುರ ಹತ್ರ ಸೈಕ್ಲಿಂಗ್ ಮಾಡ್ತಾಯಿದ್ದೀವಿ. ಒಟ್ಟು 65 ಕಿಲೋಮೀಟರ್ ಅಷ್ಟರಲ್ಲಿ ಬರುತ್ತೆ. ಒಟ್ಟಿಗೆ ಸೈಕ್ಲಿಂಗ್ ಮಾಡ್ತಾಯಿದ್ದೀವಿ NCC ಡೇ ಸೆಲೆಬ್ರೇಟ್ ಮಾಡೋಕ್ಕೆ. ಎಲ್ಲರೂ ಒಟ್ಟಿಗೆ ಮಾಡ್ತಾ ಇರೋದು, ಬೇರೆ ಬೆಟಾಲಿಯನ್ ಅವ್ರ ಜೊತೆ ಸೇರಿ ಒಟ್ಟಿಗೆ ಓಡಿಸ್ತಾ ಇರೋದು, ರೋಡಲ್ಲೆಲ್ಲ ಹೋಗೋದು, ದೂರ ಹೋಗೋದೆಲ್ಲ ಸೇರಿಸಿ ಒಂಥರ ಮಜಾ ಬರುತ್ತೆ. ದೂರ ಅಡ್ವೆಂಚರ್ ಥರ ಹೋಗೋದೆಲ್ಲ ಚೆನ್ನಾಗಿರುತ್ತೆ. ಎಲ್ರಿಗೂ ಒಟ್ಟಿಗೆ ಮಾಡೋದ್ರಲ್ಲಿ ಸಂತೋಷ ಆಗುತ್ತೆ. ಇನ್ನು 5ನೇ ಕರ್ನಾಟಕ ಎನ್ಸಿಸಿ ಬೆಟಾಲಿಯನ್ ಎನ್ಸಿಸಿ ದಿನದ ಅಂಗವಾಗಿ 100 ಎನ್ಸಿಸಿ ಕೆಡೆಟ್ಸ್ಗಳು ಹಳೆ ಜಿಲ್ಲಾಧಿಕಾರಿಗಳ ಪಕ್ಕ ಗಿಡಗಳನ್ನು ನೆಟ್ಟಿದ್ದು ವಿಶೇಷವಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಲೆಫ್ಟಿನೆಂಟ್ ಕರ್ನಲ್ ಲೂನಿಕ್ ಬಾಸುರಾಯ್, ಕರ್ನಲ್ ಸಿನ್ಹಾ ಮತ್ತು ಕರ್ನಲ್ ಸಮೀತ್ ಕಾರ್ಗಿ, ಪಿಐ ಸಿಬ್ಬಂದಿ ಮತ್ತು ಎಎನ್ಒಗಳ ನೇತೃತ್ವದಲ್ಲಿ 50 ಎನ್ಸಿಸಿ ಕಡೆಯವರು ಉತ್ಸಾಹದಿಂದ ಭಾಗವಹಿಸಿದ್ದರು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.